ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಲಂಚ ಪಡೆಯುವಾಗ ವಕ್ಫ್ ಬೋರ್ಡ್ ಎಡಿಟರ್ ಹಾಗೂ ಎಡಿಟರ್ ಸಹೋದರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 1.5 ಲಕ್ಷ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ದಾಳಿ ಮಾಡಿದ್ದಾರೆ. ಲಂಚ ಪಡೆಯುವಾಗ ಜಿಲ್ಲಾ ವಕ್ಫ್ ಬೋರ್ಡ್ ಆಡಿಟರ್ ಹಾಗೂ ಆತನ ಸಹೋದರ ಇಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ವಿಜಯಪುರ ನಗರದ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಈ ಘಟನೆ ನಡೆದಿದ್ದು, ವಕ್ಫ್ ಬೋರ್ಡ್ ಎಡಿಟರ್ ಮೊಹಮ್ಮದ್ ಮೊಹಸಿನ್ ಜಮಖಂಡಿ ಹಾಗೂ ಈತನ ಸಹೋದರ ಮುಜಾಹಿದ್ ಜಮಖಂಡಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 1.5 ಲಕ್ಷ ಹಣ ಪಡೆಯುವಾಗ ದಾಳಿ ಮಾಡಿದ ಲೋಕಾಯುಕ್ತರು ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ವಕ್ಫ್ ಬೋರ್ಡ್ ಅಧೀನದಲ್ಲಿ ಬರುವ ಕಮಿಟಿಯೊಂದರ ನವೀಕರಣ ಮಾಡಲು ಲಂಚದ ಬೇಡಿಕೆ ಇಟ್ಟಿದ್ರು. ಖಾಜಾ ಸಾಬ್ ನದಾಫ್ ಎಂಬುವರ ದೂರಿನನ್ವಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇವತ್ತಿನ ದಿವಸ ಏನದ ಇಲ್ಲಿ ಜಿಲ್ಲಾ ವಕ್ಫ್ ಬೋರ್ಡ್ ಮುಂದೆ ನಾವೆಲ್ಲರೂ ಸೇರಿದ್ದೀವಿ. ಸಮಾಜದ ಮುಖಂಡರು ಯಾಕೆ ಸೇರಿವಪ್ಪ ಅಂತಂದ್ರೆ, ಮೊಹಸಿನ್ ಜಮಖಂಡಿ ಅಂತ ಒಬ್ಬ ಕರಪ್ಟ್ ಅಧಿಕಾರಿಗಳು ನಿನ್ನೆ ಸುಮಾರು 6-6:30 ಗಂಟೆಗೆ ಲೋಕಾಯುಕ್ತ ಬೆಲೆಗೆ ಬಿದ್ದಾರೆ. 1.5 ಲಕ್ಷ ರೂಪಾಯಿ ತಗೊಳ್ಳೋ ಮುಂದೆ ಬಿದ್ದಾರೆ ಅಂತ ಕೇಳಿದ್ರು. ಇದೇ ಭ್ರಷ್ಟ ಅಧಿಕಾರಿ ಮೊಹಸಿನ್ ಜಮಖಂಡಿ ಅಂತ ಏನು ಅದಾರಲ್ಲ, ಇವರು ಸಿಂದಗೆ ಒಂದು ಪ್ರಕರಣ ಮಾಡ್ರಿ. 5 ಎಕರೆ ಒಂದು ಚಿಲ್ಲರ್ ಗುಂಟೆ ಇದ್ದಿದ್ದು ಜಾಗ ಏನದ, ಅದು ಸ್ಮಶಾನಕ್ಕೆ ಸೀಮಿತ ಅದ. ಆ ಸ್ಮಶಾನಕ್ಕೆ ಸೀಮಿತ ಇದ್ದಿದ್ದ ಜಾಗ ಏನದ, ಅಲ್ಲಿ ಪ್ಲಾಟ್ ಹಾಕಿ ಅಲ್ಲಿ ಒಂದು ಮಳಿಗೆಗಳು ಹಾಕಿ ಏನೋ ಡೆಪಾಸಿಟ್ ತೊಗೊಂಡು ಅವ್ರಿಗೆ ಇದು ಮಾಡ್ಬೇಕಂತ ಇದು ಮಾಡಕತ್ತಾರ. ಅಲ್ಲಿ ಸ್ಟ್ರೈಕ್ ಮಾಡ್ರೆ ದೇವ್ರು ನೋಡ್ರಿ ಹೆಂಗೆ ಮಾಡ್ರೆ, ದೇವ್ರ ದೈ ಹೆಂಗೆ ಅದಪ್ಪ ಅಂದ್ರೆ ಅಲ್ಲಿ ಸ್ಟ್ರೈಕ್ ಮಾಡಿದ್ದಕ್ಕೆ ಏನದ ಇಲ್ಲಿ ಏನದ ಅವರು ಬೆಲೆಗೆ ಬಿದ್ದಾರೆ. ಇದು ಎಲ್ಲಿ ನಮ್ಮ ಮುಸಲ್ಮಾನ್ ಸಮಾಜ ಆಗಲಿ, ಅಲ್ಲಿ ಗೋರಿಗಳಿಗೆ ಏನು ಮಕ್ಕೊಂಡ್ರಲ್ಲ ಅವ್ರದ್ದು ಎಲ್ಲಿ ಪಾಪ ತಟ್ಟದೇನು ಇವರಿಗೆ ನನಗೆ ಅನಿಸ್ತದೆ. ಅಲ್ಲಿ ಗೋರಿಯಾಗ ಮಕ್ಕೊಂಡವ್ರಿಗೆ ಅವ್ರಿಗೆ ರೆಸ್ಟ್ ಕೊಡ್ ಹಾಕ್ತಿಲ್ಲ ಇವರು. ಅದು ಗೋರಿ ಜಾಗನೂ ಮಾರ್ಬೇಕಂತ ಏನು ಪ್ರಯತ್ನ ಮಾಡ್ರೆ, ಅದಕ್ಕೆ ಇವ್ರಿಗೆ ಪಾಪ ಆಗ್ತದೆ. ಇಂಥ ಅಧಿಕಾರಿಗಳೇನಾದ್ರೆ ಡಿಸ್ಮಿಸ್ ಆಗಬೇಕು. ಇವ್ರ ಬಗ್ಗೆ ಇವ್ರ ಅಕೌಂಟ್ ಸರ್ಚ್ ಮಾಡಬೇಕು. ಇವ್ರ ಆಸ್ತಿ ಜಪ್ತ್ ಮಾಡಬೇಕು. ಇವ್ರು ಎಲ್ಲೆಲ್ಲಿ ಆಸ್ತಿ ತೊಗೊಂಡ್ರ, ಯಾರ್ಯಾರ ಹೆಸರು ಮ್ಯಾಗ ತೊಗೊಂಡ್ರ, ಇವ್ರ ಅಣ್ತಂಬ್ರ ಮ್ಯಾಗ, ಇವ್ರು ಯಾರ್ಯಾರು ಬೀಜ ಮ್ಯಾಗ ಅವ್ರು ಸರ್ಚ್ ಮಾಡಿ ಏನದ ಅದೇನಾದ ಗೌರ್ಮೆಂಟ್ಗೆ ಒಪ್ಪಿಸ್ಬೇಕು, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಈ ಮೂಲಕ ನಾನು ಹೇಳ್ತೇನೆ. ಸರ್, ಇವರು ಮಾಡ್ರ, ಇವ್ರ ಮೇಲೆ ಅಧಿಕಾರಿಗಳು ಮಾಡ್ರೆ. ಇದ್ರ ಹಿನ್ನೆಲೆ ಬಹಳಷ್ಟು ಜನ ದೊಡ್ಡ ಟೀಮ್ ಐತಿ. ದೊಡ್ಡ ತಿಮ್ಮಂಗಳು ಅದಾವ ಹಿಂದೆ. ಆ ತಿಮ್ಮಂಗಳಿಗೆ ಸ್ವಲ್ಪ ಹಿಡಿಬೇಕು. ಅವ್ರ ಬಗ್ಗೆನೂ ಇವ್ರು ಕೇಳಿದ್ರಪ್ಪ ಅಂದ್ರೆ ಎಲ್ಲ ಹೇಳ್ತಾರ ಅವ್ರು. ಯಾಕಂದ್ರೆ ಇವರು ಏನೇನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಬಿಜಾಪುರದಾಗ ಯಾವ ವಕ್ಫ್ ಬೋರ್ಡ್ ಆಸ್ತಿಗಳು ಎಲ್ಲಿ ಉಳಿಸಿಲ್ಲ ಇವರು. ಯಾಕಂದ್ರೆ ಇವ್ರಿಗೆ ಗೊತ್ತದ ಎಲ್ಲಿ ವಕ್ಫ್ ಬೋರ್ಡ್ ಆಸ್ತಿಗಳು ಅದಾವ. ಅವ್ರು ಯಾರ್ಯಾರು ಏನೇನು ಮಾಡಿ ಅವ್ರಿಗೆ ಏನೇನೇ ತೋರಿಸಿ ಏನದ ಆಲ್ರೆಡಿ ಮಾರ್ಕೊಂಡು ತಿಂದ್ಬಿಟ್ರು ಇವರು. ಇಂಥವ್ರಿಗೆ ಏನದ ತಕ್ಕ ಶಿಕ್ಷೆ ಆಗಬೇಕು, ಇವ್ರಿಗೆ ಏನದ ಡಿಸ್ಮಿಸ್ ಆಗಬೇಕು. ಇವ್ರು ಎಲ್ಲಿ ಸಮಾಜದಾಗ ಎಲ್ಲಿ ಮೊತ್ತ ಕಾಣಬಾರ್ದು. ಬಹುತೇಕ ಇವ್ರಿಗೆ ಚಡ್ಡಿ ಮ್ಯಾಗ ನಿಂದ್ರಿಸಿ ಏನಾರು ಒಂದು ಫೋಟೋ ತೆಗಿಬೇಕಿತ್ತು. ಬಹುತೇಕ ಅದು ನಾವು ನೋಡಿಲ್ಲ. ಮೀಡಿಯಾದಾಗ ನಿಮ್ಮಲ್ಲಿ ಬರಬೇಕು. ಯಾಕೆ ಹೇಳಕ್ತೀನಪ್ಪ ಅಂತಂದ್ರೆ, ಇವರು ಸಮಾಜ ಸತ್ಯಾನಾಶ ಮಾಡಿಬಿಟ್ರೆ ಏನೂ ಉಳಿಸಿಲ್ಲ. ಎಲ್ಲಿ ಸಮಾಜ ಉಳಿತದಲ್ಲ ಅಲ್ಲಿ ಮಾನವೀಯತೆನ ಉಳಿತದ. ಒಂದು ಕಡೆ ಬಸವಣ್ಣ ಹೇಳ್ತಾನೆ, ಏನಾರ ಆದ್ರೂ ಮೊದಲು ಮಾನವನಾಗು. ಮಾನವ ಇರಲಿ ಇರ್ಬಲ್ಲಿ. ಯಾವ ಧರ್ಮದಲ್ಲಿ ಮಾನವೀಯತೆನೇ ಇಲ್ಲ, ಧರ್ಮ ಇಲ್ಲ. ಅದಕ್ಕಾಗಿ ಇವ್ರಿಗೆ ಇಂಥವ್ರಿಗೆ ನಮ್ಮ ಧರ್ಮನೇ ಸತ್ಯಾನಾಶ ಆಗಿ ಹೋದಂಗೆ ಆಗ್ಯದ. ಹಾಗಾಗಿ ನನ್ನ ಹೆಸರು ಅಯ್ಯೂಬ್ ನಾಟಿಕರ್ ಅಂತ, ನಾನು ಸಮಾಜ ಸೇವಕ ಸರ್. गुर्दे और पित्ते की पथरी के मरीजों के लिए खुशखबरी। R&S फार्मा पेश करते हैं बेहतरीन इलाज डॉक्टर सादिया और डॉक्टर नसरीन की निगरानी में। पत्थर दोबारा जल्दी ना होने का मुकम्मल इलाज, नो ऑपरेशन, नो साइड इफेक्ट, खानदानी सिलसिला है जारी। पत्थर घुलकर साफ और दवा पर कोई परहेजी की पाबंदी भी नहीं, होम डिलीवरी भी अवेलेबल है। मज़ीद तफसीलात के लिए रब्त करें R&S फार्मा, अपोजिट केनारा बैंक, बहादुरपुरा, हैदराबाद, 9390610436 या 9703939436 पर कांटेक्ट करें। इरकान की दवा भी फ्री दी जा रही है।